ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಫ್ರಿಜ್ಜಲ್ಲಿ ಯಾವ ರೀತಿ ಫುಡ್ಗಳನ್ನ ನಾವು ಸ್ಟೋರ್ ಮಾಡಿದ್ರೆ ಅದು ತುಂಬ ಡೇಂಜರಸ್ ಅನ್ನೋ ಒಂದು ಟಾಪಿಕ್ನ ನಾವು ನೋಡೋಣ. ಸೊ ನಾವು ತಿಳಿದೇನೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀವಿ. ಸೊ ಆ ಮಿಸ್ಟೇಕ್ಸ್ಗಳು ಮಾಡೋದ್ರಿಂದ ಅದು ನಮ್ಮ ಹೆಲ್ತ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಫ್ರಿಜ್ಜಲ್ಲಿ ಯಾವ ರೀತಿ ಕೆಲವೊಂದು ಫುಡ್ಗಳನ್ನ ಸ್ಟೋರ್ ಮಾಡಬಾರ್ದು ಅಂಥದ್ದನ್ನು ನೋಡೋಣ. ಅದರಲ್ಲಿ ನಾವು ಮೊದಲನೇದಾಗಿ ನೋಡಬೇಕಾಗಿರುವಂಥ ವೆಜಿಟೇಬಲ್ ಅಂತ ಅಂದರೆ ಆನಿಯನ್ನ ನಾವು ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಹೋಗಬಾರ್ದು. ಕೆಲವೊಂದು ಸತಿ ಕುಕ್ಕಿಂಗ್ನ ಮಾಡುವಾಗ ಏನಾದರೂ ಅರ್ಧ ಆನಿಯನ್ನು ಮಿಗಿಲ್ತು ಅಂತ ಅಂದರೆ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಬಿಡ್ತೀವಿ. ಆದರೆ ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಆ ರೀತಿ ಕಟ್ ಮಾಡಿರೋ ಆನಿಯನ್ಸ್ನ ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ಅನ್ನೋದು ಗ್ರೋ ಆಗುತ್ತೆ. ಜೊತೆಗೆ ಅದರಲ್ಲಿ ಶುಗರ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ತಿನ್ನೋ ಪ್ರತಿಯೊಂದು ಫುಡ್ಡಿನಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನೋದು ಇರುತ್ತೆ. ಸೊ ಕೆಲವೊಂದು ಫುಡ್ಡನ್ನು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದರಲ್ಲಿರೋ ಗ್ಲೂಕೋಸ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ರೆಗ್ಯುಲರಾಗಿ ನಾವು ಅದನ್ನು ತಗೊಳ್ಳೋದ್ರಿಂದ ನಮಗೆ ಬೇಗ ಡಯಾಬಿಟಿಕ್ ಆಗೋ ಚಾನ್ಸಸ್ ಬರುತ್ತೆ. ನೆಕ್ಸ್ಟ್ ಐಟಮ್ ಬಂದು ಗಾರ್ಲಿಕ್ಕು. ಸೊ ಬೆಳ್ಳುಳ್ಳಿ, ಇದನ್ನು ಕೂಡ ನಾವು ಫ್ರಿಡ್ಜಲ್ಲಿರೋದು ತುಂಬಾ ಡೇಂಜರ್ ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳು ಇರೋದ್ರಿಂದ ಇದನ್ನು ನಾವು ಹೊರಗಡೆನೇ ಸ್ಟೋರ್ ಮಾಡಬೇಕಾಗತ್ತೆ. ಯೂಶ್ವಲಿ ಇವಾಗ ವರ್ಕಿಂಗ್ ಲೇಡೀಸ್ ಇರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ, ಬೆಳ್ಳುಳ್ಳಿನ ಪೀಲ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ. ಆದರೆ ಬೆಳ್ಳುಳ್ಳಿನ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದು ಮೊಳಕೆ ಬರುತ್ತೆ. ಸೊ ಆವಾಗ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಏನಿರುತ್ತೆ ಅದು ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಫ್ರಿಡ್ಜಲ್ಲಿ ಬೆಳ್ಳುಳ್ಳಿನ ಇಡೋದು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಅದನ್ನು ಡ್ರೈ ಪ್ಲೇಸಲ್ಲಿ ಸ್ಟೋರ್ ಮಾಡಿದ್ರೆ ಸಾಕಾಗತ್ತೆ. ಬೆಳ್ಳುಳ್ಳಿಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಸಿಗುತ್ತೆ. ಅದನ್ನು ನಾವು ಹಾಗೆ ಬಳಸೋದ್ರಿಂದ ಅದೆಲ್ಲ ನಮಗೆ ಆ ಫುಡ್ಡಲ್ಲಿ ಸಿಗುವಂಥದ್ದು. ಅದನ್ನೇ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಅದನ್ನು ಫುಡ್ಡಲ್ಲಿ ನಾವು ಯೂಸ್ ಮಾಡಿಕೊಂಡಾಗ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಇರೋದಿಲ್ಲ. ಹಾಗಾಗಿ ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಬೆಳ್ಳುಳ್ಳಿನ ಕೂಡ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋ ಹಾಗಿಲ್ಲ. ಇಲ್ಲ ಅಂತ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ನಾವು 1 ವೀಕ್ ಮಟ್ಟಿಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಬಂದು ಬನಾನೂ ಕೂಡ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋ ಹಾಗಿಲ್ಲ. ನಾವು ಹೊರಗಡೆ ಇಟ್ಕೊಂಡೇನೆ ಬನಾನನ ತಿನ್ಬೋದು. ಅದನ್ನು ಯಾವುದೇ ರೀತಿ ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ಫ್ರಿಡ್ಜಲ್ಲಿ ಕೆಲವರು ಸ್ಟೋರ್ ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದರಲ್ಲಿ ಇರುವಂಥ ಒಂದು ಹೆಲ್ತ್ ಬೆನಿಫಿಟ್ಸ್ ಕೂಡ ನಾಶ ಆಗುತ್ತೆ. ಜೊತೆಗೆ ಅದು ಬೇಗನೆ ಡಾರ್ಕ್ನೆಸ್ ಅನ್ನೋದು ಆಗಿಬಿಡುತ್ತೆ. ಸೊ ಡಾರ್ಕ್ನೆಸ್ ಅನ್ನೋದು ಆಗೋದು ನಾವು ಆ್ಯಕ್ಚುಲಿಯಾಗಿ ಹೊರಗಡೆ ಇಟ್ಕೊಂಡಾಗ ಒಂದು 2 ಡೇಸ್ 3 ಡೇಸಿಗೆಲ್ಲ ಅದು ಹಣ್ಣಾಗೋದನ್ನು ನಾವು ನೋಡಿದ್ದೀವಿ. ಬಟ್ ಫ್ರಿಡ್ಜಲ್ಲಿ ಇದ್ದಾಗ ಅದರಲ್ಲಿ ಡಾರ್ಕ್ನೆಸ್ ಅನ್ನೋದು ಇರುತ್ತೆ ಮತ್ತು ಬ್ಯಾಕ್ಟೀರಿಯಾ ಗ್ರೋ ಅನ್ನೋದು ಅದರಲ್ಲಿ ಆಗುತ್ತೆ. ಸೊ ಬ್ಯಾಕ್ಟೀರಿಯಾಸ್ ಗ್ರೋ ಆದಾಗ ನಾವು ಅದನ್ನು ತೊಗೊಳ್ಳೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸಿಗೋದಿಲ್ಲ. ಹಾಗೆಯೇ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಕಾಯಿಲೆ ಬೀಳ್ತಾರೆ. ಹಾಗಾಗಿ ಫ್ರಿಡ್ಜಲ್ಲಿ ಕೂಡ ಬನಾನಾನ ಇಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಬಾಯ್ಲ್ಡ್ ರೈಸ್ ಕೂಡ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು ನಾವೇನಾದರೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ. ಸೊ ಫಸ್ಟ್ ಡೇ ಕುಕ್ ಮಾಡಿರ್ತೀವಿ. ಸೊ ಆ ಈವ್ನಿಂಗ್ ತಿನ್ನೋದು ಅಥವಾ ನೈಟ್ ಕುಕ್ ಮಾಡಿ ಮಾರ್ನಿಂಗ್ ತಿನ್ನೋದು ಕೂಡ ಒಳ್ಳೆಯದೇ. ಬಟ್ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದು ನಮ್ಮ ಬಾಡಿಗೆ ಸ್ಲೋ ಪಾಯ್ಸನ್ ಆಗಿ ತಯಾರಾಗತ್ತೆ. ಸೊ ಫಸ್ಟ್ ಡೇ ನಾವೇನು ಸ್ಟೋರ್ ಮಾಡ್ತೀವಿ ಫ್ರಿಡ್ಜಲ್ಲಿ ಅದರಲ್ಲಿ ಫಂಗಸ್ ಕ್ರಿಯೇಟ್ ಆಗುತ್ತೆ. ಸೊ ಫಂಗಸ್ ಕ್ರಿಯೇಟ್ ಆಗೋದ್ರಿಂದ ಅದನ್ನು ನಾವು ಬಳಸೋದ್ರಿಂದ ಅದು ನಮ್ಮ ಬಾಡಿಗೆ ಒಂದು ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ಹಾಗೆಯೇ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಲ್ರೆಡಿ ಇರೋದ್ರಿಂದ ಫ್ರಿಡ್ಜಲ್ಲಿ ಇಡೋದ್ರಿಂದ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ರೈಸ್ ಕೂಡ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದು ಹನಿನೂ ಕೂಡ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋ ಹಾಗಿಲ್ಲ. ಸೊ ಫ್ರಿಡ್ಜಲ್ಲಿ ನಾನು ಕೆಲವರು ಸ್ಟೋರ್ ಮಾಡೋದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹನಿ ಬಂದು ಯೂಶ್ವಲಿ ನಾವು ಹೊರಗಡೆ ಇಟ್ಟರೂ ಕೂಡ ಅದೇನೂ ಹಾಳಾಗೋದಿಲ್ಲ. ನಾವು ಫ್ರಿಡ್ಜಲ್ಲಿ ಇಡೋವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ಮಕ್ಕಳಿಗೆ ಒಂದೊಂದು ಸರಿ ಕಾಫ್ ಆದಾಗೆಲ್ಲ ನಾವು ಇದನ್ನು ಕೊಡ್ತಾ ಇರ್ತೀವಿ. ಫ್ರಿಡ್ಜಲ್ಲಿ ಇಡೋದ್ರಿಂದ ಅದು ಗಟ್ಟಿ ಆಗೋದ್ರಿಂದ ಅದನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಫ್ರಿಡ್ಜಲ್ಲಿ ನಾವು ಹನಿನ ಸ್ಟೋರ್ ಮಾಡೋದ್ರಿಂದ ಅದರದ್ದು ಒಂದು ಫ್ಲೇವರ್ ಏನಿರುತ್ತೆ, ಟೇಸ್ಟ್ ಏನಿರುತ್ತೆ ಎಲ್ಲ ಚೇಂಜಸ್ ಆಗುತ್ತೆ. ಹಾಗೆಯೇ ಅದರದ್ದು ಕ್ವಾಲಿಟಿ ಅನ್ನೋದು ಹೊರಟೋಗುತ್ತೆ. ಹಾಗಾಗಿ ಹನಿನೂ ಕೂಡ ನೀವು ಫ್ರಿಡ್ಜಲ್ಲಿ ಇಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಬಂದು ಪೊಟ್ಯಾಟೊನೂ ಕೂಡ ಯೂಶ್ವಲಿ ತುಂಬ ಜನ ಫ್ರಿಡ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ತಾರೆ. ಸೊ ನಾನು ಕೆಲವೊಂದು ಸತಿ ಅದೇ ರೀತಿಯೇ ಯೂಸ್ ಮಾಡ್ತಾ ಇದ್ದೆ ಗೊತ್ತಾಗೋದಕ್ಕಿಂತ ಮುಂಚೆ. ಪೊಟ್ಯಾಟೊನ ಆ ರೀತಿ ನಾವು ಸ್ಟೋರ್ ಮಾಡೋದ್ರಿಂದ ಅದರಲ್ಲಿರುವಂಥ ಶುಗರ್ ಗ್ಲೂಕೋಸ್ ಲೆವೆಲು ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಪೊಟ್ಯಾಟೊ ಅನ್ನೋದು ನಾವು ಡ್ರೈ ಪ್ಲೇಸಸಲ್ಲೇ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಪೊಟ್ಯಾಟೊನ ನಾವು ಲಾಂಗ್ ಟೈಮ್ ಫ್ರಿಡ್ಜಲ್ಲಿರೋದ್ರಿಂದ ಅದರಲ್ಲಿ ಮೊಳಕೆ ಕೂಡ ಬರುತ್ತೆ. ಸೊ ಮೊಳಕೆ ಬರೋದ್ರಿಂದ ಅದರಿಂದ ಬರುವಂಥ ಹೆಲ್ತ್ ಬೆನಿಫಿಟ್ಸ್ ಯಾವುದು ನಮಗೆ ಸಿಗೋದಿಲ್ಲ. ಹಾಗಾಗಿ ಪೊಟ್ಯಾಟೊನೂ ಕೂಡ ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಫ್ರಿಡ್ಜಲ್ಲಿಡೋದಕ್ಕೆ. ಲಾಸ್ಟ್ ಒನ್ ಬಂದು ಟೊಮ್ಯಾಟೋನ ಆದಷ್ಟು ಮಂದಿ ಫ್ರಿಡ್ಜಲ್ಲೇ ಸ್ಟೋರ್ ಮಾಡೋದು. ನಾನು ಕೂಡ ತಿಳಿಯೋದಕ್ಕಿಂತ ಮುಂಚೆ ಫ್ರಿಡ್ಜಲ್ಲೇ ಸ್ಟೋರ್ ಮಾಡ್ಕೊಳ್ತಿದ್ದಿದ್ದು. ಸೊ ಇದು ಕೂಡ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬಾರ್ದು. ಆ್ಯಕ್ಚುಲಿ ಇದನ್ನು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದರಲ್ಲಿರುವಂಥ ಟೇಸ್ಟ್ ಅನ್ನೋದು ಚೇಂಜಸ್ ಆಗುತ್ತೆ. ಒಂದ್ಸರಿ ಕುಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ಫ್ರಿಡ್ಜಲ್ಲಿ ಇಟ್ಟಿರೋ ಟೊಮ್ಯಾಟೋನ ಯೂಸ್ ಮಾಡ್ಕೊಂಡು ಒಂದ್ಸರಿ ಕುಕ್ ಮಾಡಿ ನೋಡಿ. ಫ್ರಿಡ್ಜಲ್ಲಿ ಇಟ್ಟಿಲ್ದಿರೋ ಟೊಮ್ಯಾಟೋನ ಒಂದ್ಸರಿ ಕುಕ್ ಮಾಡಿ ನೋಡಿ. ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಅನ್ನೋದು ಏನಂತ ಗೊತ್ತಾಗ್ಬಿಡುತ್ತೆ. ಇದು ಕೂಡ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ಸು ನಾವು ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ. ಇದ್ರ ಜೊತೆಗೆ ನಾವು ಯಾವುದೇ ರೀತಿ ಫ್ರೂಟ್ಸ್ ಅಂದರೆ ಕಟ್ ಮಾಡಿಲ್ದಿರುವಂಥ ಫ್ರೂಟ್ಸು, ಎಕ್ಸಾಂಪಲ್ ಮೆಲನ್ ಅಂತ ತಗೊಳ್ಬೋದು. ಮಸ್ಕ್ ಮೆಲನ್, ವಾಟರ್ ಮೆಲೋನ್ ಈ ಥರದ್ದು ಕೂಡ ನಾವು ಕಟ್ ಮಾಡಿಲ್ದಿರುವಂಥ ಫ್ರೂಟ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಅದರಲ್ಲೂ ಕೂಡ ಗ್ಲೂಕೋಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ. ಕಟ್ ಮಾಡಿಲ್ಲ ಅಂತ ಅಂದರೆ ಅದನ್ನು ಹಾಗೇ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಡಿ. ಕಟ್ ಮಾಡಿರೋದಾದರೆ ಏನಾದರೂ ಕವರ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ಎಲ್ಲ ನಾನು ಇಷ್ಟು ಐಟಮ್ಸ್ಗಳನ್ನ ಹೇಳಿದ್ದೀನಿ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಿದ್ದೀರಾ, ಈಗಿಂದನೇ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ, ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಯೂಸ್ಫುಲ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಚಾನಲ್ನ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು.